ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನೀವೆಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಆರಾಮಿದ್ದೀರಾ ಅಂತ ಅನ್ಕೊಳಕತ್ತೀನಿ. ನಾನು ಆರಾಮಿದ್ದೀನಿ ನೋಡ್ರಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇವತ್ತು ತಿಂಗಳ ಸಂತಿ ತೊಗೊಂಬಂದೀವ್ರಿ. ಅದ್ರೊಳಗೆ ಏನೇನೈತೆ ಅಂತ ಹೇಳಿ ನಿಮ್ಗೆ ತೋರಿಸ್ತೀನಿ ರೀ. ಬನ್ನಿ ಫ್ರೆಂಡ್ಸ್. ನೋಡ್ರಿ ಫ್ರೆಂಡ್ಸ್, ನಮ್ಮ ಮಮ್ಮಿ ತೆಗಿತಾರ ನೋಡ್ರಿ. ಈಗ ಒಂದೊಂದು ಮಾಡಿ ತೆಗಿತಾರ ನೋಡ್ರಿ. ಇದೇನು ಮಮ್ಮಿ? ಇದು ಪಾರ್ಲೇಜ್ ಗೋಲ್ಡ್. ನೀ ತರಿಸಿ ಏನು ಮಮ್ಮಿ? ಪ್ಯಾಕ್ ಐತಿ ಇದು. ಪೂರಾ ಪ್ಯಾಕೆ ತಂದಾರ ನೋಡಿ ಪಪ್ಪ. ಇದು ನೋಡ್ರಿ ಫ್ರೆಂಡ್ಸ್, ಗುಡ್ಡೆ ಬಿಸ್ಕಿಟ್ ಅದೊಂದು ಪ್ಯಾಕ್ ರೀ. ಅದು ನುಚ್ಚಕ್ಕಿಂದು ಕಟ್ಟ ನೋಡ್ರಿ ಫ್ರೆಂಡ್ಸ್. ಅದು ಇದು ಶಾಂಪೂ ಅದ. ಹಾಂ, ಯಾವ್ದಿದು? ಟಿನಿ ಪ್ಲಸ್ ಅದ. ಹಾಂ, ಮತ್ತು ಇದು ಸಾಬೂನ ಮತ್ತು ಸಾಬೂನ್ ಪುಡಿ, ವೀಲ್ ವೀಲ್ ಸಾಬೂನ ಮತ್ತು ಸಾಬೂನ್ ಪುಡಿ. ದೆನ್ ಇದು ಸಾಬೂನ್ ಮತ್ತು ಸಾಬೂನ್ ಪುಡಿ ಏನು ಮಮ್ಮಿ? ವೀಲ್ ಗೋದ್ರೇಜ್ ನಂಬರ್ 1 ಐತಿ. ಇದು ಗೋದ್ರೇಜ್ ನಂಬರ್ 1. ಇದೇ ಯೂಸ್ ಮಾಡ್ತೀವಿ ಫ್ರೆಂಡ್ಸ್ ನಾವು. ಇದು ಯೂಸ್ ಮಾಡ್ತೀವಿ ಗೋದ್ರೇಜ್ ನಂಬರ್ 1 ಲಿಂಬಿ ಹಣ್ಣಂದ್ರಿ. ಇದು ಕಿಸಾನ್ ಜಾಮ್ ಐತ್ರಿ. ತರಸಮ್ಮಿ ಇದು ಕಿಸಾನ್. ಹಾಂ, ನಾನೇ ಹೇಳಿದೆ ತಮ್ಮ ಅಂತ. ಮತ್ತು ಇದು ಅರ್ಧ ಕೆಜಿ ಪುಟಾಣಿ. ಹಾಂ, ಇದು ಕಾಜು. ಇದು ಇದು ಕಾಜು ಅದಾವ. ರೆಸಿಪಿ ಮಾಡಕ್ಕೇನು ಮಮ್ಮಿ? ಇದು ಬೆಲ್ಲ. ಹಾಂ, ಬೆಲ್ಲ 1 ಕಿಲೋ ಐತಿ. ಕಿಲೋದು ಏನದು? ಮತ್ತು ಇದು ಇದು ಐತಿ ಕ್ಲೋಸಪ್. ಕ್ಲೋಸಪ್ ಅಷ್ಟು ದೊಡ್ಡ ತಂದಾರ ಪಪ್ಪ. ಮತ್ತು ಇದು 1 ಕೆಜಿ ಕೊಬ್ಬರಿ. 1 ಕೆಜಿ ಕೊಬ್ಬರಿ. ಹಾಂ, ಇದು ಮಟನ್ಗದು ಹಾಕಾಗ. ಇದು ಮ್ಯಾಗಿ. ನನ್ನ ಫೇವ್ರೇಟ್ ಮ್ಯಾಗಿ ನೋಡ್ರಿ. ಪೂರಾ ಫ್ಯಾಮಿಲಿ ಪ್ಯಾಕ್ನೇ ತಂದಾರ ನೋಡ್ರಿ ಪಪ್ಪ ರೀ. ಇದು 1 ತಿಂಗಳಿಗೆ ಆಗೋಷ್ಟು ರೀ ಕಿರಾಣಿ ಸಾಮಾನು ಅದ ನೋಡ್ರಿ. ಇದು ಬಾದಾಮ್. ಹಾಂ, ಇದು ಅರ್ಧ ಕೆಜಿ ತೊಗರಿ ಬೇಳೆ. ನಾನೇ ಅರ್ಧ ಕೆಜಿ ತರಿಸಿ. ಹಾಂ, ಕಡ್ಲಿ ಬೇಳೆನ ಯೂಸ್ ಮಾಡಲ್ಲ. ಇದು ಇದು ಐತಿ. ಇದು 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 ಉದ್ದಿನ ಬೇಳೆ. ಹಾಂ, ಅರ್ಧ ಕೆಜಿ ಐತಿ. ಹಾಂ, ಮತ್ತು ಜೀರಿಗೆ ಅದಾವ. ಹಾಂ, ಇದು 1 ತಿಂಗಳಿಗೂ ಅಷ್ಟು ಆತದ ನೋಡ್ರಿ ಕಿರಾಣಿ ಸಾಮಾನು ರೀ. ಇದು 1 ಕೆಜಿ ಅವಲಕ್ಕಿ. ಹಾಂ, ದಿನ ಲಾಸ್ಟ್ ಟೈಮ್ ಮಾಡಲ್ಲ, ಚಪಾತಿನೇ ಮಾಡ್ತೀವಿ. ಇದು ಲೈಜಾಲ್ ಫಿನೇಲ್. ಹಾಂ, ಫಿನೇಲ್ ಇದ್ದಿದ್ದಿಲ್ಲ ಮಮ್ಮಿ, ಭಾಳ ದಿನ ಆಯ್ತು ಮನ್ಯಾಗ. ಅದು ನಾವು ಸೋಲಾಪುರಕ್ಕೆ ಹೋದಾಗ ಡಿಮಾರ್ಟ್ನಾಗೆ ತೊಗೊಂಬರ್ತಿದ್ದೀವಿ ರೀ. ನಾನು ಒಂದು 2 ಕಿಲೋ ಐತಿ ಸೋಲಾಪುರಕ್ಕೆ ಹೋಗಿಲ್ರಿ. ನಮ್ಮ ಅತ್ತಿರ ಅಲ್ಲೇ ಇರ್ತಾರೆ ಸೋಲಾಪುರ್ನಾಗ ರೀ. ಅಲ್ಲಿ ಹೋದಾಗ ತೊಗೊಂಬರ್ಬೇಕಂತ ಹಂಗೆ ಬಿಟ್ಟಿರಿ, ಹೋಗೋದೇ ಆಗಿಲ್ರಿ. ಹಂಗೆ ಪರಿಶೀಲಿಸಾಕತ್ತಿದ್ರಿ. ಈಗ ಮತ್ತಿದು ಲೈಜಾಲ್ ಫಿನೇಲ್ ಪರಿಶಿ ಸ್ವಚ್ಛತವ್ರಿ ಅದರಲ್ಲೇ ಫ್ರೆಂಡ್ಸ್. ಇದು ಅದೇನು ಮತ್ತು ಮಮ್ಮಿ? ಇದು ಸಾಲ್ಟ್, ಉಪ್ಪು. ಹಾಂ, ಉಪ್ಪು ಪ್ಯಾಕೆಟ್ ಅದ ಮಮ್ಮಿ. ನಿರ್ಮಾಣ ಆತಿಲ್ಲ. ಅದು ಅದ್ರ ಮ್ಯಾಗ ಬರ್ತಾರಲ್ಲ. ಹಾಂ, ಹೌದು, ನಿರ್ಮಾ ಬರ್ದಾರಲ್ಲ. ಉಪ್ಪಿನ ಪ್ಯಾಕೆಟ್ ಅದಾವ ರೀ ಫ್ರೆಂಡ್ಸ್ ಒಂದೆರಡು. ಇವು ಸಾಬುದಾನಿ ನೋಡ್ರಿ. ಸಾಬುದಾನಿ 1 ಕೆಜಿ. ಇದು 1 ಕಿಲೋ. ಇದು 1 ಕೆಜಿ ಉರ್ದಿ ಶೇಂಗಾ ರೀ. ಇದು ಹಸಿ ಶೇಂಗಾ ರೀ. ಇದು 1 ಕೆಜಿ, ಇದು 1 ಕೆಜಿ. ಹಸಿ ಶೇಂಗಾ ನಾ ತರೋದು ಅಂತ ಹೇಳಿದೆ ಮೇಡಮ್. ಮತ್ತು ಇದು 5 ಕೆಜಿ ಸಕ್ರೆ ರೀ. ಇದು 5 ಕೆಜಿ ಸಕ್ರೆ. ಇದು 10 ಕಿಲೋ ತೊಗೊಂಬರ್ತೀನಲ್ಲ ಗೊತ್ತಿದ್ರೆ ನಾನೇ ಬೇಡ. ಯಾಕಂದ್ರೆ ಗೋಧಿ ಒಂದೊಂದು ಕಡೆ ಒಮ್ಮೊಮ್ಮೆ ಚಲೋ ಬರ್ತಾರ, ಒಮ್ಮೊಮ್ಮೆ ಚಲೋ ಬರಲ್ರಿ. ಇದು ಹಿಟ್ಟು ಬಿಸಿದ ಮೇಲೆ ಮತ್ತೆ 5 ಕಿಲೋ ತೊಗೊಂಬರಾಗತ್ತೀರ ಅಂತ ಹೇಳಿ 5 ಕಿಲೋ ತರ್ಸಿವಿ. ಇದು 5 ಕೆಜಿ ಗೋಧಿ ತರ್ಸಿನ್ರಿ. ಯಾಕಂದ್ರೆ ಒಮ್ಮೊಮ್ಮೆ ಚಲೋ ಬರ್ತಾವ್ರಿ ಗೋಧಿ, ಒಮ್ಮೊಮ್ಮೆ ಚಲೋ ಬರಲ್ರಿ. ಅದ್ರ ಸಂಬಂಧ ಅಂತ ಹೇಳಿ ಇದು ಹಿಟ್ಟು ಬಿಸಿದ ಮೇಲೆ ಹ್ಯಾಂಗ ಆತಿತ್ತು ಅಂತ ನೋಡಿ ಮತ್ತೆ 5 ಕಿಲೋ ತೊಗೊಂಬರಾಗ್ತೀರ ಅಂತ ಹೇಳಿ ತರ್ಸಿನ್ರಿ. ಅಲ್ಲಿ ಜೋಳ ಇದ್ದಿಲ್ಲ ಅಂತ್ರಿ ಅಲ್ಲಿ ಮಡ್ಯಾದ್ರಿ. ಆಯ್ತು ಇಷ್ಟೇ. ಇದು ನುಚ್ಚಕ್ಕಿ ರೀ. ಚಲೋ ಇರ್ತಾವ್ರಿ ಇವು, ಭಾಳ ಚಲೋ ಆಗ್ತೈತ್ರಿ. ಇದು ನೋಡಿ, ಇದು ಏನು ಹೆಸರು? ಏನು? ಸುರಭಿ ಬ್ರೋಕನ್ ರೈಸ್. ನೋಡ್ರಿ ಫ್ರೆಂಡ್ಸ್, 1 ತಿಂಗಳಿಗೆ ಆಗೋಷ್ಟು ಕಿರಾಣಿ ಸಾಮಾನು ರೀ. ಎಣ್ಣೆ ಕ್ಯಾನೆ ಮಾಡ್ತಾರ. ಹೌದು, ಫೋನ್ ಹಚ್ಚಿ ಹೇಳ್ಬೇಕಲ್ಲ. ಅದು ಏನೇನೈತಿ ಲಿಸ್ಟ್ ಅಂತ ಹೇಳ್ತೀವಿ. ಲಿಸ್ಟ್ ಕೊಟ್ಟಿಲ್ಲ ನಾವು. ಲಿಸ್ಟ್ ಕೊಟ್ಟಿಲ್ಲ. ಇವಾಗ ನೋಡ್ರಿ ಫ್ರೆಂಡ್ಸ, ನಮ್ಮ ಮಮ್ಮಿ ಗೋಧಿ ಹಸನ್ ಮಾಡತ್ತಾರಿ. ಸ್ವಚ್ಛ ಅದಾವ್ರಿ ಅವು ಗೋಧಿ ರೀ. ಸ್ವಲ್ಪ ನೋಡ್ಬೇಕಲ್ರಿ. ಅದಲ್ಲ ಮಮ್ಮಿ
ಸ್ವಚ್ಛದ ನೋಡ್ರಿ ಆಗ್ಬೇಕಲ್ಲ ಅಕ್ಕಿ ನೋಡಕಿ ತಾಟ್ ಕೊಡೋಣ ಇದು ಪ್ಲೇಟ್ ಕೊಡ ಅಷ್ಟು ದೊಡ್ಡ ಕೊಟ್ಟ ನೋಡಕಿ ಮಮ್ಮಿ ಅಷ್ಟೇ ಇಲ್ಲ ನೋಡಿ ಫ್ರೆಂಡ್ಸ ಇಲ್ಲೇ ಮಮ್ಮಿ ಎಲ್ಲ ತಂದಿದ್ರೇನೋ ಎಲ್ಲ ರಾಶನ್ ರೀ ಅಲ್ಲೇ ಇಟ್ಟು ಮಮ್ಮಿ ಮತ್ತೆ ಇಲ್ಲಿ ಗೋಧಿ ಹೆಸರು ಮಾಡತ್ತಾರಿ ಮತ್ತು ಗಿರ್ನಿ ಲಿಸ್ಟ್ನಾಗ ಬರ್ದಾರ ಅದು ಎಣ್ಣಿನೂ ಕೊಟ್ಟಿಲ್ಲ ಆಮೇಲೆ ಚುರುಮುರಿ ಕೊಟ್ಟಿಲ್ಲ ಮತ್ತೆ ಹೆಸರು ಬೇಳೆ ಕೊಟ್ಟಿಲ್ಲ ಹಾಂ ಮತ್ತು ಗಿರ್ನಿ ಬಂದಾತದಂತ್ರಿ ಮಮ್ಮಿ ಇಲ್ಲಿ ಗೋಧಿ ಹಸನ್ ಮಾಡಿ ನಮ್ಮ ಆಲ್ಯಾಕ ಕೊಟ್ಟು ಕಳಿಸ್ತಾರ್ರಿ ಬೀಸಾಕ್ರಿ ಈಗ್ರಿ ಇವಾಗ ನೋಡ್ರಿ ಫ್ರೆಂಡ್ಸ ಮನೆಗೆ ಪಪ್ಪ ಬಂದ್ರಿ ಅವ್ರ ಕಡೆನೇ ಇತ್ರಿ ಬಿಲ್ ರೀ ಅದು ಎಲ್ಲ ರೀ ಬಿಲ್ ಎಷ್ಟೈತೆ ಮಮ್ಮಿ ಇದು 3,500 ರೂಪಾಯಿ ಆಗೈತಿ ಮತ್ತು ಅವ್ರು ಇನ್ನ ಎಣ್ಣಿನೂ ಮತ್ತು ಚುರುಮುರಿ ಕೊಟ್ಟಿಲ್ಲ ಹಾಂ ಇದ್ರಾಗ ಬರ್ದಾರ ಅವ್ರು ಕೊಟ್ಟಿಲ್ಲ ಅಂಗಡಿ ಬಂದ್ ಮಾಡ್ಯಾರಂತ ನಾಳೆ ಮುಂಜಾನೆ ಬರೀ ಕೊಡ್ತೀನಿ ಅಂತ ಅಂದಾರ ಅವ್ರು ನೋಡಿ ಫ್ರೆಂಡ್ಸ ಇಷ್ಟೇ ಸಾಮಾನು ತೊಗೊಂಬಂದಿವ್ರಿ ಇದು ಬರೀ ತಿಂಗಳ ಸಂತೆ ಐತ್ರಿ ಇದಕ್ಕೆ 3,500 ರೂಪಾಯಿ ಅಂತ್ರಿ ಎಷ್ಟು ಸಂತೆ ಐತಿ ಈಗೇನು ಮಾಡತ್ತಿ ಮಮ್ಮಿ ಅದು ಇದು ಅದು ಪಪ್ಪ ಅಂದಾರ ಮಾಡಿ ನೋಡ್ರಿ ಅವ್ರ ಅಂದಾರ ಪಪ್ಪ ಇದು ತರಸುಮೆ ಎಂತ ಅದಾವು ಒಂದ್ ಗ್ಲಾಸ್ ಮಾಡಿ ನೋಡ್ರಿ ಅದಕ್ಕೆ ಇದು ಚಲೋ ಆಗ್ತೈತಿ ಅಕ್ಕಿ ಇದಕ್ಕೆ ಬೇರೆ ತೊಗೊಂಬರ್ತೀನಿ ಅಂದಾರ ಅದಕ್ಕೆ ಮಾಡಿ ನೋಡ್ಬೇಕಂತ ಹೇಳಿ ಅದು ಚೀಲ ಬಿಚ್ಚಾಗತ್ತೀನಿ ತಗೊಂಡ್ ಬಾ ಒಂದ್ ಗ್ಲಾಸ್ ನೋಡ್ರಿ ಫ್ರೆಂಡ್ಸ್ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡ್ರಿ ಫ್ರೆಂಡ್ಸ್ ಹೊಸದಾಗಿ ಯಾರು ನಮ್ಮ ಚಾನಲ್ ನೋಡಾಕತ್ತೀರ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ರಿ ಫ್ರೆಂಡ್ಸ್ ಮತ್ತೆ ಮುಂದಿನ ಬ್ಲಾಗ್ ಒಳಗೆ ಮತ್ತೆ ಸಿಗೋಣ ಫ್ರೆಂಡ್ಸ್ ಬಾಯ್